ಹಾಯ್ ಫ್ರೆಂಡ್ಸ್, ಇವತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮತ್ತು ಬೆಳಗ್ಗೆ ತಿಂಡಿ ಮಾಡೋ ಸ್ವಲ್ಪ ಈಸಿ ಆಗುತ್ತೆ ಅಂತ ಈ ಥರ ನೋಡಿ. ಇವತ್ತು ಏನೇನು ತರಕಾರಿ ಅಡುಗೆ ಮಾಡ್ತೀನಿ ಅದನ್ನು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಾಮೂಲಿ ಬೇಳೆ ಸಾಂಬಾರು ಮಾಡ್ತಾರಲ್ಲ, ಸಾಂಬಾರು ಜೊತೆಗೆ ನಾನು ಬ್ರೋಕ್ಲಿ ಮತ್ತು ಕಾರ್ನ್ ಕೂಡ ನೋಡಿ ಈ ಥರ ಅಬೆಲ್ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಒಂದು 20 ಮಿನಿಟ್ಸ್ ಹೊತ್ತಿಗೆ ಅದು ನೀಟಾಗಿ ಬೆಂದುಬಿಡುತ್ತೆ. ನೆಕ್ಸ್ಟ್ ನಾನೊಂದು ಬದನೇಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಒಗ್ಗರಣೆ, ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ, ಆಮೇಲೆ ಸ್ವಲ್ಪ ಸಣ್ಣ ಕೊಯ್ದಿರೋ ಬದನೇಕಾಯಿ ಹಾಕಿ ನೀಟಾಗಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ನಾನು ಮಸಾಲೆ ಎಲ್ಲ ಏನು ಯೂಸ್ ಮಾಡಲ್ಲ. ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರ ನೋಡ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ. ಸಾಂಬಾರು ಮಾಮೂಲಿಯಾಗಿ ಎಲ್ಲ ಮನೆ ಮಾಡೋಂಥ ಬೇಳೆ ಸಾಂಬಾರೇ. ಇದು ಸಾಂಬಾರೆಲ್ಲ ಆಗೋದಕ್ಕೆ ನಾನು ಸ್ವಲ್ಪ ರೈಸ್ ಕೂಡ ಮಾಡ್ಕೊಳ್ತೀನಿ. ಇದು ಮಧ್ಯಾಹ್ನ ಮಾಡೋ ಊಟದ್ದು ವಿಡಿಯೋ ಇದು. ನಿಮಗೇನಾದರೂ ಇಂಟ್ರೆಸ್ಟ್ ಆಗಿದರೆ ಹೇಳಿ. ನೋಡಿ, ಈ ಥರ ನಾನು ಬ್ರೋಕ್ಲಿ ಎಲ್ಲ ಅಬೆಲ್ ಬೇಯಿಸಿದ ಮೇಲೆ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಮೆಣಸು ಹಾಕಿ ಮಿಕ್ಸ್ ಮಾಡಿ ಇಳಿಸ್ಬಿಡ್ತೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಆಯಿಲ್ ಆಗಲಿ ಅಥವಾ ಏನೂ ನಾನು ಬಳಸಲ್ಲ. ಇದು ನೀರಲ್ಲಿ ಏನು ಅಬೆಲ್ ಬೇಯುತ್ತೆ ಅಷ್ಟೇ. ಉಪ್ಪು ಮಾತ್ರ ಟೇಸ್ಟಿಗೆ ಹಾಕ್ಕೊಳ್ತೀನಿ, ಅದು ಜಾಸ್ತಿ ಕೂಡ ಹಾಕಲ್ಲ. ಅಂದರೆ ಇದನ್ನು ಮಕ್ಕಳು ಸ್ನ್ಯಾಕಾಗೂ ಕೊಡ್ತೀನಿ ನಾನು. ಒಂದೊಂದು ಟೈಮು ಲಂಚಲ್ಲೂ ಇದನ್ನು ಬೆರೆಸ್ಕೊಳ್ತೀನಿ. ತುಂಬ ಒಳ್ಳೆಯದಿದು ತಿನ್ನೋದ್ರಿಂದ. ಅದಕ್ಕೆ ನಾನು ಎಲ್ಲ ತರಕಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನನ್ನ ಲಂಚ್ ಪ್ಲೇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.